ಕಲ್ಸಕ್ರಿ ಕಲ್ಸಕ್ರಿ ಉತ್ತತ್ತಿ ಮಾಡ್ತಾ ಇದ್ವಿ. ಆಮೇಲೆ ಇವ್ ತಾಯ್ತೆ ಮಾಡ್ತೇವೆ, ರುದ್ರಾಕ್ಷಿ ಮಾಡ್ತೇವೆ. ಕಲ್ಸಕ್ರಿ ಉತ್ತತ್ತಿ ತಾಯ್ತೆ ರುದ್ರಾಕ್ಷಿ ಮಾಡ್ತಾ ಇದ್ದೇವೆ, ವ್ಯಾಪಾರ ಮಾಡ್ತಾ ಇದೀವಿ. ದೇಶ ಆಗ್ತೈತಿ ಚಲೋ ಆಗ್ತೈತಿ. ಇದು ಈಗ ಏನಂದ್ರೆ ಇಲ್ಲಿ ಹನುಮಪ್ಪನ ದೇವಸ್ಥಾನ ಇದೆ. ಇಲ್ಲಿ ದೆವ್ವಗಳು ಬಂದಿರ್ತಾವಲ್ಲ, ಮನುಷ್ಯರ ಬಾಡಿಯಲ್ಲಿ ದೆವ್ವಗಳು ಬಂದಿರ್ತಾವಲ್ಲ, ಅವನ್ನ ಹೋಗ್ತಾವ. ಇಲ್ಲಿ ಹನುಮಪ್ಪ ಅಜ್ಜನ ಶಕ್ತಿ ಇರೋದ್ರಿಂದ, ಇದು ಹನುಮಪ್ಪನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಒಬ್ಬರ ಮೇಯಕ ಹನುಮಪ್ಪ ಅಜ್ಜ ಬಂದಿರ್ತಾನೆ, ಒಬ್ಬರ ಮೇಯಕ ದೆವ್ವ ಬಂದಿರ್ತಲ್ಲ, ಅದು ಅವ್ರಿಗೆ ಜಿದ್ದಿ ಬೀಳುತ್ತಿಲ್ಲ. ಹಂಗಾಗಿ ಹನುಮಪ್ಪನ ಶಕ್ತಿ ಜಾಸ್ತಿ ಆಗೋದ್ರಿಂದ ದೆವ್ವಗಳು, ದೆವ್ವದ ಆತ್ಮ ಇರುತ್ತಲ್ಲ, ಅದು ಮನುಷ್ಯರ ದೇಹದಿಂದ ಬಿಟ್ಟು ಹೋಗ್ಬಿಡ್ತಾವು. ಅಂದ್ರೆ ಇಲ್ಲಿ 15 ದಿವಸದಿಂದ 20 ದಿವಸ ಇಲ್ಲ ತಿಂಗಳ ಇಲ್ಲಿ ಇದ್ದ ಹನುಮಪ್ಪನ ದೇವಸ್ಥಾನದಲ್ಲಿ ಇದ್ದವರು ದೆವ್ವ ಎಲ್ಲ ಹೋದ್ಮೇಲೆ, ಹನುಮಪ್ಪ ಅಜ್ಜರ ಅಪ್ಪಣೆ ಕೊಟ್ಟ ಮೇಲೆ ಇವರು ಎಲ್ಲ ದೆವ್ವ ವಾಸಿಯಾಗಿ ತಮ್ಮೂರಿಗೆ ಹೋಗ್ತಾರೆ. ಇವರು ಇಲ್ಲಿ ಒಟ್ಟಿನಲ್ಲಿ 1 ತಿಂಗಳ 1.5 ತಿಂಗಳ ಇರ್ತಾರೆ ಇವರು. ಅಂದ್ರೆ ದೇಹದಿಂದ ದೆವ್ವ ಬಿಟ್ಟು ಹೋಗೋವರೆಗಿನ ಈ ದೇವಸ್ಥಾನದಲ್ಲಿ ಇದ್ದ ಹನುಮಪ್ಪನ ಸೇವೆ ಮಾಡ್ಕೊಂಡು ಇರ್ತಾರೆ ಇಲ್ಲಿ. ಹ್ಞೂ ಸರ್, ಆಯ್ತು ಸರ್. ಆಶ್ಚರ್ಯದ ಸಂಗತಿ ಎಂದರೆ ನಮ್ಮಲ್ಲಿ ಹಲವಾರು ಒಳ್ಳೆಯ ಆಚರಣೆಗಳು ಇದ್ದರೂ ಅರ್ಥವಿಲ್ಲದ ಬೆಡಗಿನ ಆಚರಣೆಗಳನ್ನು ಅನುಸರಿಸುತ್ತಿದ್ದೇವೆ. ಈ ದೇಶ ಹಲವಾರು ಹಬ್ಬಗಳ, ಆಚರಣೆಗಳ, ಸಂಪ್ರದಾಯಗಳ ನಾಡು. ಈ ಎಲ್ಲ ಆಚರಣೆಗಳಿಂದ, ಹಬ್ಬಗಳಿಂದ ಮನುಷ್ಯನಿಗೆ ಸಂಸ್ಕಾರ ಸಿಗಲಿ, ಆತನಲ್ಲಿ ಜೀವನೋತ್ಸಾಹ ತುಂಬಲಿ, ಸಮಾಜದಲ್ಲಿ ಸಾಮರಸ್ಯ ಉಂಟಾಗಲಿ ಎಂಬುವುದೇ ಇದರ ಹಿಂದಿನ ಸದುದ್ದೇಶ. ಎಲ್ಲವನ್ನು ಅರಿತು ಆಚರಣೆಗಳನ್ನು ಆಚರಿಸಿದರೆ ಅದು ಅರ್ಥಪೂರ್ಣವಾಗುತ್ತದೆ. ಅರಿಯದೆ ಕೇವಲ ಶೋಕಿಗಾಗಿ ಆಚರಣೆ ಮಾಡಿದರೆ ಅದು ಅನರ್ಥವಾಗುತ್ತದೆ.
ಹೆಂಗೊಂದು 50 ರೂಪಾಯಿ. 50 ರೂಪಾಯಿ. ಏನ್ ನೀವ ತಯಾರು ಮಾಡ್ತೀರಣ್ಣ? ನೀವ ತಯಾರು ಮಾಡ್ತೀರ? 50 ರೂಪಾಯಿ ಒಂದು. ಪ್ರತಿ ಅಮಾವಾಸ್ಯೆ ಮಾಡ್ತೀರ? ಈಗ ಅಷ್ಟೇ ರೀ ಬರೀದಕ್ ಮಾಡ್ತೀವಿ. 20 ಇದಾವ್ರನಪ್ಪ ಬೇವೂರ್ ಬೇವ್ರ ಅಲ್ಲಿಂದ ಬಂದ್ ಮಾಡ. ಏನ್ ನಿಮ್ಮ ಹೆಸರ? ಮಹೇಶ್. ಮಹೇಶ್. ನಿಂಬೆಹಣ್ಣು ವ್ಯಾಪಾರ ನಿಂಬೆಹಣ್ಣು ವ್ಯಾಪಾರ. ನಿಂಬೆಹಣ್ಣು ವ್ಯಾಪಾರನ ಇದು ಏನ್ ಬೇರೆ ಏನಂತ ಕರಿಬೇಕು? ನಿಂಬೆಹಣ್ಣು ವ್ಯಾಪಾರನೇ ಇದೆ. ಎದಕ್ ಬೈತಾರ ಭಕ್ತರು? ಭಕ್ತರು ಅವ್ರ ಕಷ್ಟ ಇರ್ತಲ್ರಿ, ಕಷ್ಟ ಪರಿಹಾರ ಆಗಂತ ಕಟ್ಟುತ್ತಾರ್ರಿ ನಿಂಬೆಹಣ್ಣು ಹೋಗಿದ್ರೆ. ಇವ್ ನೀವ ಮಂತ್ರಿಸ್ಕೊಡ್ತೀರ? ಯಾರು ಕೊಡ್ತಾರ? ಇಲ್ರಿ ಗುಡಿಯಾಗ ಮಂತ್ರಿಸ್ಕೊಡ್ತಾರ್ರಿ. ಯಾರು? ಅರ್ಚಕರು. ಅರ್ಚಕರು ಹಂಗೆ ನಾವ್ ಹಂಗ ಕೊಡ್ತೀವ್ರಿ. ಅವ್ರ ಗುಡಿಯಾಗ ಹೋದ್ ಕೊಡ್ತಾರ, ಅವ್ರ ಅರ್ಚಕರು ಪಾದಕ್ ಮುಗಿಸಿ ಮಂತ್ರಿಸ್ಕೊಡ್ತಾರ. ಇದು ನಿಂಬೆಹಣ್ಣ ಈಗ ಸರ್ಬತ್ ಮಾಡ್ಕೊಂಡ್ ಕುಡಿಯಾಕ ಒಯ್ಯದ ಅಲ್ಲದು. ಸರ್ಬತ್ ಮಾಡ್ಕೊಂಡ್ ಕುಡಿಯಾಕನು ವಯ್ಯಾರ ಒಯ್ತಾರ್ರಿ. ಅಲ್ಲಿ ಅಜ್ಜ ವಯ್ಯಾರ ಬಾಳ ಮಂದಿ ಬಾಳ ಮಂದಿ ಪಾದಕ್ ಮುಗಿಸ್ಕೊಂಡ್ ಒಯ್ತಾರ್ರಿ. ಅವ್ರ ಕಷ್ಟ ಏನಿರ್ತ ಬೇಡಿಕೆ ಇದವ್ರಮ್ಮ ನಿಮ್ದು ಏನ್ ಭಕ್ತ ಈ ನಿಮ್ಮೂರ್ ಜಾತ್ರೆ ಇದು ಹನುಮಂತಪ್ಪ ಅಂದ್ರೆ ಬಹಳ ಸ್ಪೆಷಲ್ ಅಂತಾರಲ್ಲ, ಏನ್ ಸ್ಪೆಷಲ್ ಅಮ್ಮ? ಸ್ಪೆಷಲ್ ಅದಲ್ರಿ ನಮ್ಮ ಅಜ್ಜ. ನಮ್ಮ ಅಜ್ಜಾರ್ ಬಾಳ ಸ್ಪೆಷಲ್ ರೀ ಅವ್ರು. ನಿಮ್ಮ ಅಜ್ಜಾರ್ ಬಹಳ ಸ್ಪೆಷಲ್. ಹೌದು. ನಿಮಗೂ ಇಲ್ಲಿ ಬದುಕು ನಮ್ಗೆ ಚೆನ್ನಾಗಿ ನಡೆಸ್ಬೇಕು. ಅದನ್ನ ನಂಬದಾರನ ಕೈ ಬಿಡಲ್ರಿ. ನಮ್ದಾರ ಕೈ ಬಿಡಲ್ಲ. ಬೇಡಿಕೆಂದು ಕೊಡ್ತಾನ್ರಿ. ಅವು ಯಾವ ನಿಂಬಿಕಾಯಿ ಅಮ್ಮ? ಅವು ಯಾವ? ಗಜ್ಜೆ ನಿಂಬಿ. ಗಜ್ಜೆ ನಿಂಬಿಕಾಯಿ. ಇವು ಯಾವ? ಇವು ಹಂಗ ನಿಂಬಿ. ಮಾಮೂಲಿ ಮಾಮೂಲಿ ನಿಂಬಿ. ಜನ ಯಾವ್ದು ಹೆಚ್ಚಿಗೆ ಹೋಯ್ತಾರಮ್ಮ? ಇವನ ಜಾಸ್ತಿ ಹೋಯ್ತಾರ. ಜಾಸ್ತಿ ಹೋಯ್ತಾರ. ಹೆಂಗ್ ಒಂದ್ ಕೊಡ್ತೀರಿ? ಇವು 10 ರೂಪಾಯಿ ಐತ್ರಿ, ಅವು 10 ರೂಪಾಯಿ ಒಂದಾರಿ. 10 ರೂಪಾಯಿ ಒಂದ? ಯಾಕೆ ಅದಕ್ಕೆ ರೇಟ್ ಜಾಸ್ತಿ ರೀ? ಬಾಳ ಮಾತು ಐತಿ ಅವ್ನ ಕಟ್ಟಿದ್ರ ಬಾಳ ಕಷ್ಟ ಪರಿಹಾರ ಆಗುತ್ತೆ. ಓ ಹಿಂಗ ಜನರದ ಒಂದು ಇದು ನಂಬಿಕೆ ರೀ. ನಂಬಿಕೆ. ಓಕೆ ಥ್ಯಾಂಕ್ ಯು ಅಮ್ಮ. ನಮಸ್ಕಾರ. ನಮಸ್ಕಾರ.